ಅಷ್ಟಕ್ಕೂ ಏನ್ ನಡೀತಂತ ನೀನಾದ್ರೂ ಹೇಳೋ. ಅವನೇ ಹೇಳಿದ್ ನಿಜ. ಯಾಕೆ ಹೇಗೆ ಅನ್ನೋದನ್ನ ನಿಹಾರಿಕನ ಕೇಳಿ ತಿಳ್ಕೊಳ್ಳಿ. ನನಗೆ ಅರ್ಜೆಂಟ್ ಕೆಲಸ ಇದೆ. ರವಿಚಂದ್ರನ್ ಸಿನಿಮಾದಲ್ಲಿನ ಹೀರೋಯಿನ್ ಹಾಗೆ ಅವನಿ, ರಾಮ್ ಗೋಪಾಲ್ ವರ್ಮಾ ಸಿನಿಮಾ ವಿಲ್ಲನ ಹಾಗೆ ನೀನು, ಸ್ವಾತಿ ಮುತ್ತು ಹಾಗೆ ಶ್ರೀಕರ್. ಅಷ್ಟಕ್ಕೂ ಏನ್ ನಡೀತಿದೆ ನನಗ್ ಗೊತ್ತಾಗ್ಬೇಕು 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 ಗೊತ್ತಾಗ್ಬೇಕು. ಅವನಿನ ಮನೆಯಿಂದ ಹೊರಗಾಗ್ತೀಯ ಅಂತ ನಮ್ಮ ಹತ್ರ ಕತೆ ಹೇಳ್ತಾ ನೀನ್ ಮಾತ್ರ ಜೊತೆಗೆ ಓಡಾಡ್ತಾನೆ ಇದ್ಯಾ. ಏನ್ ವಿಷಯ? ನಿಮ್ ಮೂವರ್ನು ನೋಡ್ತಿದ್ರೆ ನಮಗ್ ತಲೆ ಕೆಟ್ಟ ಹೋಗ್ತಿದೆ. ಏನ್ ನಡೀತು ಅಂತ ಹೇಳು. ಅವನಿ ಜೊತೆಗ್ ಬರ್ಬೇಕು ಅಂತ ನನಗ್ಯಾಕಿರತ್ತೆ ವಸಂತ ಅವ್ರೆ? ಕೆಟ್ಟ ಪರಿಸ್ಥಿತಿಯಲ್ಲಿ ಈ ತರ ಬರ್ಬೇಕಾಗ್ ಬಂತು. ಅವನಿ ಮನೆಗೆ ಅಲ್ವಾ? ಹೌದು ರೀ. ಹಾಗಾದ್ರೆ ನಾನ್ ನಿನ್ ಜೊತೆನೆ ಆಟೋದಲ್ಲಿ ಬರ್ತೀನಿ. ನೀವ್ ಹಾಗೆ ಕೇಳ್ಬೇಕಾ? ವೆಲ್ಕಮ್ ಸರ್. ಅದು ನಡೆದಿದ್ದು. ಅವನಿನ ಬಿಡಲ್ಲ, ಅವಕಾಶನ ಕ್ರಿಯೇಟ್ ಮಾಡ್ಕೋತೀನಿ. ಈ ಮನೆಯಲ್ಲಿ ಏನ್ ನಡೀತಿದ್ಯೋ ಏನೂ ಅರ್ಥ ಆಗ್ತಿಲ್ಲ. ಐಡೆಂಟಿಟಿಗೋಸ್ಕರ ಲಾವಣ್ಯ, ಶ್ರೀಕರ್ಗೋಸ್ಕರ ಅವರಿಬ್ರು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಕತೆನ ಒಂದ್ ಸಿನಿಮಾ ತೆಗಿಬಹುದು. ಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನೀನ್ ನನ್ನ ಮೇಲೆ ದಯೆ ತೋರಿಸ್ತಾ ಇಲ್ಲ. ಗಂಡ ನಂಗೆ ಸಿಗ್ಬೇಕು ಅಂತ ನಾನ್ ಮಾಡೋ ಹೋರಾಟದಲ್ಲಿ ನ್ಯಾಯ ಇದೆ ಅಲ್ವಾ? ನೀನು ನ್ಯಾಯದ ಪರನೇ ಇರ್ತೀಯ ಅಲ್ವಾ? ಮತ್ತೆ ನನ್ ಮೇಲೆ ಯಾಕೆ ಕರುಣೆ ತೋರಿಸ್ತಾ ಇಲ್ಲ? ಅವನಿನ ಶ್ರೀಕರ್ ಹೆಂಡತಿಯಾಗಿ ನನ್ನ ಸೊಸೆಯಾಗಿ ಅಂಗೀಕರಿಸ್ತಿದ್ದೀನಿ. ಅತ್ತೆಯವ್ರ ತಾಳಿ ನೋಡಿದ್ರು ಅಂದ್ರೆ ಅವತ್ ನನಗ್ ಬಿದ್ದ ಕೆಟ್ಟ ಕನ್ಸು ನಿಜ ಆಗತ್ತೆ. ಇವಾಗ ಏನ್ ಮಾಡೋದು? ಊಸಿರುವಳ್ಳಿ ತರ ಆಡ್ತಾ ಇರೋ ನಿಹಾರಿಕಾನ ಹೊರಗಡೆ ಕಳಿಸೋ ಅವಕಾಶ ನಂಗಿನ್ನೂ ಸಿಗ್ತಾ ಇಲ್ಲ. ನನ್ನ ಸಮಸ್ಯೆಗೆ ನೀನೇ ಪರಿಹಾರ ತೋರಿಸು. ಅತ್ತೆಯವ್ರು ನೋಡಿದ್ರೆ ಕಥೆನೇ ಮುಗೀತು. ಯಾವುದೋ ಕಾರಣ ಇಲ್ಲದೆ ನೀನ್ ನಂಗೆ ಇಷ್ಟು ಪರೀಕ್ಷೆ ಕೊಡಲ್ಲ ಅಲ್ವಾ? ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ನಂಗದು ಹೇಗಾದ್ರೂ ಗೊತ್ತಾಗೋ ಹಾಗೆ ಮಾಡಿ ಅದಕ್ಕೇನ್ ಪರಿಹಾರ ಅನ್ನೋದನ್ನು ತೋರಿಸು. ಅದು ಎಷ್ಟೇ ಕಷ್ಟ ಆದ್ರೂ ಮಾಡಿ ತೋರಿಸ್ತೀನಿ. ಬೇಗ ಏನೋ ಒಂದು ಮಾಡಬೇಕು. ಹಲೋ,
ಇವಾಗಿರೋ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಬೇರೆ ದಾರಿನೇ ಇಲ್ಲ. ಲೈ, ನಾನು ಹೇಳೋದು ಕೇಳೋ. ಭಗವದ್ಗೀತೆಯಲ್ಲಿ ಆ ಶ್ರೀಕೃಷ್ಣ ಹೇಳಿದಾನೆ, ಈಗ ನಾನು ಹೇಳ್ತಾ ಇದ್ದೀನಿ, ಹುಷಾರಾಗಿ ಕೇಳಿಸ್ಕೊ. ಲೈ, ನಾವು ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ನನ್ನ ನೋಡಿ ಕಲ್ತ್ಕೊಳ್ಳೋ. ಅಯ್ಯೋ ಅಮ್ಮ, ಅಮ್ಮ, ಸೊಂಟ, ಅಮ್ಮ, ಅಯ್ಯೋ ನನ್ನ ಸೊಂಟ ಮುರಿದೋಯ್ತು. ಅಮ್ಮ, ಏನ್ರಿ ಬದುಕಿದ್ದೀರಾ? ಇದೀನೆ, ಇನ್ನೂ ಹೋಗಿಲ್ಲ. ನಿನ್ ತಾಳಿ ತುಂಬಾ ಗಟ್ಟಿ ಅಕ್ಕ. ಹೌದು ಕಣು, ಇಲ್ಲ ಅಂದಿದ್ರೆ ಹೊರಟೆ ಹೋಗಿರ್ತಿದ್ರು. ನಿನ್ನ ಮಾತಿಗೆ ಹೋಗೋ ತರ ಇದೀನಿ ಕಣೆ. ಅಮ್ಮ, ಮಾತ ಆಮೇಲೆ ಮೊದಲು ಅಪ್ಪನ ಎಬ್ಸಿ ಸೋಫಾ ಮೇಲೆ ಕೂರ್ಸೋಣ. ಎದ್ದೇಳ್ರಿ, ನಿಧಾನ, ನಿಧಾನ. ಹುಷಾರಾಗಿ. ಅಯ್ಯೋ ಬಾಮ ಇದ. ಅಯ್ಯಪ್ಪ, ಅಪ್ಪ, ಅಯ್ಯೋ. ಕೂತ್ಕೊಳ್ಳಿ ಬಾಬಾ. ಅಯ್ಯೋ ದೇವ್ರೇ, ಮೆಟ್ಲಿ ಮೇಲಿಂದ ಹಾಗಿಳಿಬೇಕು ಅಂತ ನಮ್ಗಿಲ್ಲಿವರೆಗೂ ಗೊತ್ತಿರ್ಲಿಲ್ಲ ಭಾವ. ಬಾಮ ಇದ. ಈಗಿದ ಅವಸರನಾ? ಕುಂಬಳಕಾಯಿ ಹಾಗೆ ಚೆನ್ನಾಗಿ ಹುಳ್ಕೊಂಡ್ ಬಂದೆ ಭಾವ. ಲೇ, ನಿಮ್ ತಮ್ಮಂಗ್ ಸ್ವಲ್ಪ ಸುಮ್ನಿರು ಅಂತ ಹೇಳೆ. ಇಲ್ಲ ಭಾವ, ತುಂಬಾ ವೆರೈಟಿ ಆಗಿ ಇಳ್ದೆ ಗೊತ್ತಾ ನೀನು. ನಿನಗೊಂದ್ ದೊಡ್ಡ ನಮಸ್ಕಾರ ಕಣಪ್ಪ. ಏನಾಯ್ತು ಪೃಥ್ವಿರಾಜು, ಯಾಕೆ ಹಾಕ್ಬಿದ್ದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾವ. ಮೇಲ್ಗಡೆಯಿಂದ ಯಾರೋ ಜೋರಾಗಿ ತಳ್ಳದ ಹಾಗಾಯ್ತು. ಅಮ್ಮ, ಅಮ್ಮ. ಮೇಲೆ ಯಾರು ಇಲ್ವಲ್ಲ ಬಾವ. ತುಂಬಾ ಜೋರಾಗಿ ತಳ್ಳಿದ್ರು ಬಾಮ ಇದ. ಏನೋ ಭ್ರಮೆ ಅನ್ಸುತ್ತೆ. ಇಲ್ಲ ಅತ್ತೆ ಅವ್ರೆ, ನಂದು ಭ್ರಮೆ ಅಲ್ಲ, ಏನೋ ನಡೀತು. ನಮ್ಮ ಮನೇಲಿ ದೆವ್ವನೋ ಭೂತನೋ ಓಡಾಡ್ತಿರೋ ಹಾಗಿದೆ. ನಮ್ಮನ್ನ ಮೀರಿರೋ ದೆವ್ವ ಭೂತ ಯಾವ್ದಿರತ್ತೆ ಅಪ್ಪ? ಹಾಗಾದ್ರೆ ಏನೋ ಶಕ್ತಿಗಳು ಓಡಾಡ್ತಿದೆ. ನಿನಗ್ ಶಕ್ತಿ ಇಲ್ದೆ ಬಿದ್ದೋದೆ ಅಂತ ಹೇಳ್ದೇನೆ ಏನೇನೋ ಮಾತಾಡ್ತೀಯಲ್ಲ ಭಾವ. ನಾನ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ನನ್ ಮೇಲೆ ಅನುಮಾನ ಬರುತ್ತೆ. ಅಯ್ಯೋ ಅಮ್ಮ. ಆತೆಯವ್ರೆ, ಏನಾಯ್ತು? ಪೃಥ್ವಿರಾಜನ್ನ ಮೆಟ್ಲಿಂದ ಯಾರೋ ತಳ್ಬಿಟ್ರಮ್ಮ. ಓಶ್ ಅಮ್ಮ. ನೀನೇನಾದ್ರೂ ತಳ್ಳಿದ್ಯಾ ಹೇಗೆ? ನಾನ್ ಯಾಕೆ ತಳ್ತೀನಿ ರೀ? ನನಗೇನು ಉಪಯೋಗ ಇದೆ ಅಂತ? ಇದ್ರೆ ತಳ್ತೀಯ ಅಂತಾಯ್ತು. ಯಾವ್ದೋ ಮಾತಿನ ವರ್ಷೆಗೆ ಅಂದೆ ಅಕ್ಕ. ದಯವಿಟ್ಟು ನನ್ನನ್ನು ಅನುಮಾನಿಸ್ಬೇಡಿ. ಈ ಮನೇಲಿ ಏನ್ ನಡೀತಿದ್ಯೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಹೋಗ್ಲಿ ಬಿಡಿ, ಭಾವನ್ಗೆ ಈ ರೀತಿನಾದ್ರೂ ಒಂದ್ 4 ದಿನ ರೆಸ್ಟ್ ಸಿಕ್ಕಾಗತ್ತೆ. ಮಾತಲ್ಲಿ ಸಾಯಿಸ್ಬೇಡ ಬಾಮೈದ. ಸೊಂಟಕ್ಕೇನಾದ್ರೂ ಏಟಾಗಿರ್ಬೋದು. ಒಳಗ್ ಕರ್ಕೊಂಡು ಹೋಗಿ ಶಾಖ ಕೊಡಿ ವಸಂತ ಅವ್ರೆ. ಒಳಗಡೆ ಹೋಗೋಣ ಬನ್ರಿ. ಅಯ್ಯೋ ನಿಧಾನ, ಹುಷಾರ್, ನಿಧಾನ. ಸ್ವಲ್ಪ ಎತ್ಕೊಳ್ಳಿ ಇಟ್ಕೋ. ಎತ್ಕೊಳ್ಳಿ. ಇರು ಭಾವ. ಅಯ್ಯೋ ಅಮ್ಮ, ಬಾಮೈದ. ಹಲೋ ಪೃಥ್ವಿರಾಜ್ ಕೊಡಿ. ಭಾವ ತಗೋ, ಯಾರೋ ಲೈನಲ್ಲಿದ್ದಾರೆ. ಈ ಟೈಮಲ್ಲಿ ಫೋನ್ ಬೇರೆನಾ? ಹಲೋ. ಈಗಷ್ಟೇ ಹಿಂದೆ ಮುಂದೆ ನೋಡ್ಕೋಬೇಕು ಅಂತ ಅಮ್ಮ. ಏನೇನೋ ಹೇಳ್ತಾ ಇದ್ರಲ್ಲ ಪೃಥ್ವಿರಾಜ್ ಅವರೇ. ನನ್ ತಲೆ ಕಣೋ, ನನ್ ತಲೆ. ಇಡೋ ಫೋನು. ಇಡ್ಕೊಳೆ ಅಮ್ಮ. ಅಯ್ಯೋ ಅಮ್ಮ. ಅಮ್ಮಯ್ಯ, ಪೆದ್ದರಾಜ್ ಅವ್ರನ್ನ ಬಲಿ ಕೊಟ್ಟು ಅವನಿಗೆ ಕುತ್ಕೆಲಿರೋ ತಾಳಿ ಕಾಣಿಸ್ತಾ ಇರೋ ಹಾಗೆ ನೋಡ್ಕೊಂಡೆ. ಯಾವುದೇ ಪರಿಸ್ಥಿತಿಲೂ ನಿನ್ ಕತ್ತಿಂದ ಬೀಳ್ದಿರೋ ಹಾಗೆ ಕಾಪಾಡ್ಕೋ. ಇದ್ರ ಮೇಲೆ ದುಷ್ಟರ ಕಣ್ಣು ಬೀಳೋಕ್ ಬಿಡ್ಬೇಡ.
ಊಸಿರುವಳ್ಳಿ ತರ ಆಡ್ತಾ ಇರೋ ನಿಹಾರಿಕಾನ ಹೊರಗಡೆ ಕಳ್ಸೋ ಅವಕಾಶ ನಂಗಿನ್ನೂ ಸಿಗ್ತಾ ಇಲ್ಲ. ನನ್ನ ಸಮಸ್ಯೆಗೆ ನೀನೇ ಪರಿಹಾರ ತೋರ್ಸು. ಅವಳ ಕತ್ತಲ್ ತಾಳಿ ಇರೋದಕ್ಕೆ ಯಾವತ್ತಿಗೆ ಆದ್ರೂ ಶ್ರೀಕರ್ ತನಗೇ ಸ್ವಂತ ಅನ್ನೋ ಧೈರ್ಯದಲ್ಲಿದ್ದಾಳೆ. ನನಗ್ ಮಾತ್ರ ಇಲ್ಲಿ ನೆಮ್ಮದಿನೇ ಇಲ್ಲದೆ ಇರೋ ಹಾಗಾಗಿದೆ. ಅವನಿ ಕತ್ತಲಿ ತಾಳಿ ಇರಬಾರ್ದು, ಅವ್ರ ಬಂಧ ಗಟ್ಟಿ ಆಗ್ಬಾರ್ದು. ನಿನ್ ತಾಳಿ ಬಯಲಾಯ್ತು ಅಂದ್ರೆ ನನ್ನ ಪರಿಸ್ಥಿತಿ ಹೀನಾಮಾನವಾಗ್ಬಿಡುತ್ತೆ. ನಾನು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಶ್ರೀಕರ್ ಅವ್ರನ್ನ ಕಳ್ಕೋಬೇಕಾಗಿ ಬರುತ್ತೆ. ಹಾಗೆ ನಡೀತು ಅಂದ್ರೆ ನಾನು ತಡ್ಕೊಳ್ಳಲ್ಲ. ಫ್ಲವರ್ ವಾಸ್ ಹೇಗೆ ಹೊಡೆದೋಯ್ತು? ಬಾಗ್ಲು ಬೇರೆ ತೆಗ್ದಿದ್ಯಲ್ಲ.
ಯಾವತ್ತೂ ಇಲ್ದೇ ಇರೋ ವಾತಾವರಣ ನನ್ನ ರೂಮಲ್ಲಿ ಇದೆಯಲ್ಲ, ಏನ್ ನಡೆದಿರ್ಬೋದು? ಅವನಿ ಕಣ್ಣಿಗೆ ಬೀಳ್ಬಾರ್ದು ಅನ್ನೋ ಭಯದಲ್ಲಿ ನನ್ನ ರೂಮಿಗೆ ಹೋಗ್ತೇನೆ ಶ್ರೀಕರ್ ಅವ್ರ ರೂಮಿಗೆ ಬಂದಿದ್ದೀನಿ. ಇವಾಗ ಏನು ಮಾಡೋದು? ಹೊರಗಡೆ ಹೋದ್ರೆ ಅವನೇ ಇರ್ತಾಳೆ, ಇಲ್ಲೇ ಇರೋಣ ಅಂದರೆ ಶ್ರೀಕರ್ ಯಾವ ಕ್ಷಣದಲ್ಲಾದರೂ ಎದ್ದು ನನ್ನ ರೂಮಿಗೆ ಯಾಕೆ ಬಂದೆ ಅಂತ ಕೇಳ್ತಾರೆ. ನೀನು ಕಟ್ಟಿರೋ ತಾಳಿನ ಕಟ್ ಮಾಡಿದ್ರೆ ನಿನಗೂ ಆ ಅವನಿಗೂ ಮಧ್ಯ ಇರುವಂಥ ಸಂಬಂಧ ದೂರ ಆಗತ್ತೆ. ಅದಕ್ಕೆ ಇವತ್ತು ಆ ಪ್ರಯತ್ನ ಮಾಡಿ ಫೇಲ್ ಆಗಿದ್ದೀನಿ. ನೀನು ಕಟ್ಟಿರೋ ತಾಳಿಗೆ ಅಷ್ಟು ಶಕ್ತಿ ಇದೆ ಅಂತಾಯ್ತು. ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಯಾವುದೋ ಒಂದು ರೀತಿಲಿ ನಿನ್ನ ರೂಮಿಗೆ ಬಂದಿದ್ದೀನಿ. ಫ್ಯೂಚರಲ್ಲಿ ಇಬ್ರು ಸೇರಿ ಒಂದೇ ರೂಮಲ್ಲಿ ಇರಬೇಕಾಗಿರೋರೆ ಅಲ್ವಾ? ಈ ರಾತ್ರಿ ಇಲ್ಲೇ ಇರ್ತೀನಿ. ಇಷ್ಟೊತ್ತಿಗೆ ನಮಗೆ ಮದುವೆ ಆಗೋಗಿದ್ರೆ ನಿನ್ನ ಪಕ್ಕದಲ್ಲೇ ಇರ್ತಿದ್ದೆ. ನಿಮ್ಮ ಎದೆ ಮೇಲೆ ಸಲಿಗೆಯಿಂದ ಕೈ ಇಟ್ಕೋತಿದ್ದೆ. ನಿಮ್ಮಿಂದ ದೂರವಾಗಿರೋದು ದಿನ ದಿನಕ್ಕೂ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ಈ ಕ್ಷಣ ನಿಮ್ಮ ಪಕ್ಕ ಸೇರಬೇಕು ಅಂತ ಮನಸ್ಸು ಹೇಳ್ತಿದೆ. ಒಂದು ಹೆಣ್ಣಾಗಿ ಸ್ವಲ್ಪ ನಾಚಿಕೆ ಬಿಟ್ಟು ಆ ಕೆಲಸ ಮಾಡಿದ್ರೆ ತಪ್ಪಲ್ಲ. ತಪ್ಪೇನೂ ಇಲ್ಲ, ಯಾಕಂದ್ರೆ ಗಂಡ ಆಗೋನೆ ಅಲ್ವಾ? ನೀನೇನಿಲ್ಲಿ? ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ, ನೀವು ನಿದ್ದೆ ಮಾಡಿ. ಮೊದಲು ನೀನು ಬೆಡ್ಡಿಂದ ಕೆಳಗಿಳಿ. ಅದಲ್ಲ ಶ್ರೀಕರ್ ಅವರೇ,